ನಮಸ್ಕಾರ. ಎಲ್ಲರನ್ನ ತತ್ವಮಸಿ ಗುರು ಪರಂಪರಾ ಸಂಸ್ಥಾನದ ಫಾಲೋವರ್ಸ್ಗೆ ನಾನು ಒಂದು ಸಂದೇಶವನ್ನು ಈ ವಿಡಿಯೋ ಮುಖಾಂತರ ಕೊಡಲು ಇಚ್ಛಿಸ್ತಿದ್ದೀನಿ. ಯಾರೆಲ್ಲ ಭಕ್ತಾದಿಗಳು ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ದಯವಿಟ್ಟು ತಾವು ಬರುವಂತಹ ಮುಂಬರುವಿಕೆಯನ್ನು ನಮಗೆ ತಿಳಿಸಬೇಕಾಗಿ ವಿನಂತಿ. ಯಾಕೆ ಅಂತಂದರೆ, ಇಲ್ಲಿ ನಮ್ಮ ಆಶ್ರಮದಲ್ಲಿ ಇದು ಏನಂದರೆ ಒಂಥರ ರಿಮೋಟ್ ಪ್ಲೇಸಲ್ಲಿದೆ. ನೀವು ಎಷ್ಟು ಜನ ಬರ್ತೀರಾ ಅಂತ ಗೊತ್ತಿಲ್ಲ. ಎಲ್ಲ ಬಂದಂಥ ಭಕ್ತಾದಿಗಳಿಗೆ ನಾವು ಇಲ್ಲಿ ನಿತ್ಯ ದಾಸೋಹ ಇರೋದರಿಂದ ನಮ್ಮ ನಿಖರವಾಗಿ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿದೆ. ಅಷ್ಟು ಜನಕ್ಕೆ ನಾವು ನಿಖರವಾಗಿ ಒಂದು ಎಲ್ಲ ಥರ ಪೂಜೆ ಪುನಸ್ಕಾರಕ್ಕೆ ಪೂಜೆ ಪುನಸ್ಕಾರ ಒಂದು ಸೌಲಭ್ಯವಾಗಲಿ, ಊಟೋಪಚಾರ ಸೌಲಭ್ಯ ಎಲ್ಲವನ್ನು ನಿಗದಿ ಪ್ರಮಾಣದಲ್ಲಿ ಮಾಡಲಿಕ್ಕೆ ಬರುವಂಥದ್ದು. ಸೊ ಏನಾಗುತ್ತೆ, ನಮ್ಮ ಇಲ್ಲಿ ಅರ್ಚಕರಿಗೂ ಕೂಡ ದಿನನಿತ್ಯಲ್ಲಿ ಇರಲ್ಲ. ಯಾವಾಗ ಭಕ್ತಾದಿಗಳು ಬರ್ತಾರೆ ಅಂತಿರುತ್ತೋ ಆವಾಗ ಮಾತ್ರ ನಾವು ಅರ್ಚಕರನ್ನ ಕರೆಸ್ತೀವಿ. ಯಾಕೆಂದರೆ ಇಲ್ಲಿ ಬಂದು ಹೋಗುವುದಕ್ಕೆ ಬೆಂಗಳೂರಿಂದ ಅರ್ಚಕರಿಗೆ ತುಂಬಾ ಒಂದು ಟೈಮ್ ಹಿಡಿಯುತ್ತೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗುತ್ತೆ. ಅದಕ್ಕೆ ಯಾವ ಭಕ್ತಾದಿಗಳು ಬರ್ತೀನಿ ಅಂತ ಬುಕ್ ಮಾಡಿರ್ತಾರೋ ಅಂಥವ್ರ ಸಲುವಾಗಿ ನಾವು ವಿಶೇಷವಾಗಿ ಅರ್ಚಕರನ್ನ ಕರೆಸ್ತಾ ಇರ್ತೀವಿ. ಅವ್ರು ಅರ್ಚನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಒಂದು ಪ್ರಸಾದನ ಮಾಡಿಕೊಂಡು ದಿನನಿತ್ಯ ಅಲ್ಲೇ ಟೈಮನ್ನು ಕಳೆದು ಹೋಗಲಿಕ್ಕೆ ಅವ್ರಿಗೆ ಎಲ್ಲ ಥರವಾದಂಥ ಅನುಕೂಲ ಸೌಲಭ್ಯ ನಾವು ಮಾಡಿ ಕಲ್ಪಿಸಿ ಕೊಟ್ಟಿರುತ್ತೇವೆ. ನಿಮ್ಮಿಂದ ನಾವಿಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದಂದರೆ ಸಮಯ. ನೀವು ನಮಗೆ ಮುಂಬರುವಿಕೆಯನ್ನು ತಿಳಿಸಬೇಕು. ಸಡನ್ನಾಗಿ ನಾವು ನೋಡ್ಬೋದು, ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಆಶ್ರಮದಲ್ಲಿ. ಸಡನ್ನಾಗಿ ಯಾರೋ ಒಬ್ಬರು ಬಂದುಬಿಟ್ಟು ನಾವು ಟೆಂಪಲ್ ದರ್ಶನ ಮಾಡ್ಕೋಬೇಕು ಅಂತ ಕೂತ್ಕೊಂಡ್ರು. ಆದರೆ ಅಲ್ಲಿ ಏನಂದರೆ, ಗುರುಗಳು ಇರದೇ ಇದ್ದಾಗ, ನಾವು ಒಂದು ಬುಕ್ಕಿಂಗ್ ಅಂದರೆ ಅಡ್ವಾನ್ಸ್ ತಿಳಿಸದೇ ಇದ್ದಾಗ ನಿಮಗೆ ದರ್ಶನಕ್ಕೆ ಅನುಕೂಲ ಇರಲ್ಲ. ಯಾಕೆಂದರೆ ಇಲ್ಲಿ ಅರ್ಚಕರಿರಲ್ಲ, ಯಾವುದೇ ಥರವಾದಂಥ ಫೆಸಿಲಿಟಿ ಇರಲ್ಲ. ನೀವು ಬರುವಿಕೆ ಮುಂದೆ ನಮ್ಮ ಮುಂಬರುವಿಕೆ ತಿಳಿಸಿದರೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ಇಷ್ಟೇ ಅಂದಿದ್ದಕ್ಕೆ ಆ ಯಮ್ಮ ಏನು ಮಾಡಿಬಿಟ್ರು, ರೋಡಲ್ಲೇ ನಿಂತ್ಕೊಂಡು ಗಲಾಟೆ ಮಾಡೋದು, ಚೀರಾಡೋದು, ಈ ಥರ ಎಲ್ಲ ಶುರು ಮಾಡ್ಕೊಂಡ್ಬಿಟ್ರು. ವೈಲೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ಯಾವುದೇ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತೀನಿ ಅಂತಂದರೆ ಅವರು ತಗ್ಗಿ ಬಗ್ಗಿ ಇನ್ನೊಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಾನು ವೇಟ್ ಮಾಡ್ತೀನಿ ಅಂತ ಕಾದು ದರ್ಶನ ತಗೊಂಡು ಹೋಗ್ತಾರೆ. ವಿನಃ ಈ ಥರವಾದಂಥ ವೈಲೆನ್ಸನ್ನು ಆಶ್ರಮದ ಮುಂದೆ ಕ್ರಿಯೇಟ್ ಮಾಡಲ್ಲ. ಯಾರು ಈ ಥರವಾದಂಥ ವೈಲೆನ್ಸ್ ಕ್ರಿಯೇಟ್ ಮಾಡ್ತಾರೋ ಅವ್ರ ದರ್ಶನಕ್ಕಂತ ಖಂಡಿತವಾಗಿ ಬಂದಿರಲ್ಲ. ವಿಕೃತ ಮನಸ್ಸಿನಿಂದ ಏನೋ ಒಂದು ಹಾನಿ ಮಾಡಬೇಕನ್ನುವಂಥ ಉದ್ದೇಶದಿಂದಲೇ ಬಂದಿರ್ತಾರೆ. ಅಂಥವರಿಗೆ ಅಲ್ಲಿ ನೆಲೆಸಿರುವಂತಹ ಸತ್ಯ ದೈವ ಮಹಾತ್ಮ ಮತ್ತು ಭೂತರಾಜರೇ ತಕ್ಕವಾದಂತಹ ಪಾಠನ್ನು ಕಲಿಸ್ತಾರೆ. ಇದು ಪರಬ್ರಹ್ಮನಾಣೆಗೂ ಸತ್ಯ. ಯಾಕಂದರೆ ಆಶ್ರಮದಲ್ಲಿ ಅಷ್ಟೊಂದು ಸಿದ್ಧಿ ಸತ್ಯ ಮತ್ತು ಅಲ್ಲಿ ಅಷ್ಟೊಂದು ಪವಾಡಗಳು ನಡೀತಾ ಇದೆ. ಯಾರೆಲ್ಲ ದುರುದ್ದೇಶವಾಗಿ ವೈಲೆನ್ಸ್ ಅಂತ ಮಾಡಿ ಹೋಗ್ತಾರೋ, ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ತಾರೋ ಅವರಿಗೆಲ್ಲ ಅಲ್ಲಿರೋ ಕ್ಷೇತ್ರ ಪಾಲಕರೇ ದಂಡಿಸ್ತಾರೆ. ನಾವು ಇದನ್ನು ಏನು ಹೇಳಬೇಕಂತದ್ದಿಲ್ಲ. ಆದರೆ ಯಾರೆಲ್ಲ ಒಳ್ಳೆ ಮನೋಭಾವದಿಂದ ಒಳ್ಳೆ ಮನಸ್ಕರಾಗಿ ಬರ್ತಾರೋ ಅವ್ರು ಏನು ಮಾಡ್ತಾರೆ, 5-10 ನಿಮಿಷ ಬೇಕಾದರೂ ಕಾಯ್ತಾರೆ. ಗುರುಗಳು ಬರಲಿ, ನಾನು ಕಾದ್ಕೊಂಡು ಹೋಗ್ತೀನಿ ಅಂತ ಕಾಯ್ಕೊಂಡಿರ್ತಾರೆ. ವಿನಃ ಈ ಥರದ ವಿಕೃತವಾದಂಥ ವೈಲೆನ್ಸನ್ನು ಅಲ್ಲಿ ಮಾಡಲ್ಲ. ಸೊ ನಾನು ಏನು ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಭಕ್ತಾದಿಗಳಿಗೆ ನೀವು ಮುಂಬರುವಿಕೆಯನ್ನು ದಯವಿಟ್ಟು ನಮಗೆ ತಿಳಿಸಿ. ನೀವು ನಮ್ಮ ಆಶ್ರಮದ ನಂಬರ್ ಕಾಲ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಮೆಸೇಜ್ ಬರುತ್ತೆ, ವಾಟ್ಸಪ್ ಮೆಸೇಜು. ಅದರಲ್ಲಿ ನಿಮಗೆ ಗುರುಜಿಯ ಸಂದರ್ಶನ, ದೇವಸ್ಥಾನದ ಬುಕ್ಕಿಂಗ್, ದೇವಸ್ಥಾನದ ಒಂದು ವಿಸಿಟ್ದು ಮತ್ತು ಎಲ್ಲ ಥರ ಮಾಹಿತಿ ನಿಮಗೆ ಅದರಲ್ಲಿ ಸಿಗುತ್ತೆ. ದಯವಿಟ್ಟು ಅದನ್ನು ಫಾಲೋಅಪ್ ಮಾಡಿಕೊಂಡು ನಿಮ್ಮ ಮುಂಬರುವಿಕೆಯನ್ನು ನಮಗೆ ನಿಗದಿಪಡಿಸಿ ನೀವು ಬರತಕ್ಕದ್ದು. ಎಲ್ಲ ಒಂದು ಭಕ್ತಾದಿಗಳಿಗೆ ನನ್ನ ಒಂದು ವಿನಮ್ರವಾದಂತಹ ಒಂದು ಪ್ರಾರ್ಥನೆ. ಯಾಕೆ ದೇವಸ್ಥಾನ ಒಂದು ದರ್ಶನಕ್ಕೆ ಯಾರಿಂದನೂ ಯಾವುದೇ ಕಾರಣವಾದಂತಹ ದೇಣಿಗೆ ಅಂತ ನಾವು ತಗೊಳ್ತಾ ಇಲ್ಲ. ಆದರೆ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನೀವು ಮುಂಬರುವಿಕೆಯನ್ನು ನಮಗೆ ತಿಳಿಸಬೇಕು. ಗುರುಜಿ ಸಂದರ್ಶನಕ್ಕೆ ಅಥವಾ ಪ್ರಶ್ನೋತ್ತರಕ್ಕೆ, ಶಾಸ್ತ್ರ ಕೇಳಬೇಕಂದ್ರೆ ಅದಕ್ಕೆ ಮಾತ್ರ ನಾವು ಗೌಶಾಲೆ ದೇಣಿಗೆ ಅಂತ ನಿಗದಿ ಮಾಡಿದ್ದೀವಿ. ದೇವಸ್ಥಾನಕ್ಕೆ ದರ್ಶನಕ್ಕಾಗಲಿ ಅಥವಾ ಅಲ್ಲಿರುವಂಥ ಯಾವುದೇ ಒಂದು ನಿತ್ಯ ದಾಸೋಹಕ್ಕಾಗಲಿ, ಪೂಜೆ ಪುನಸ್ಕಾರ ಅವ್ರು ಬಂದು ಧ್ಯಾನ ಮಾಡ್ಕೊಳ್ಳೋದಕ್ಕಾಗಲಿ ಅದಕ್ಕೆ ಯಾವುದೂ ಕೂಡ ದೇಣಿಗೆ ಅಂತ ಇರುವುದಿಲ್ಲ. ಇದು ಇಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ನೀವು ಬರುವಂಥ ಮುಂಬರುವಿಕೆ ನಮಗೆ ತಿಳಿಸಿ, ಕಡ್ಡಾಯವಾಗಿ ತಿಳಿಸಬೇಕು. ತಿಳಿಸಿ ನೀವು ಬರ್ತಕ್ಕದ್ದು. ಹಾಗೇ ಬಂದರೆ ಅದಕ್ಕೆ ನಾವು ಹೊಣೆಗಾರರಲ್ಲ. ಯಾಕೆಂದರೆ ನಮಗೆ ಅದು ಯಾವುದು ಏನು ಅಂತ ಸೂಚನೆ ಇರದೇ ಬಂದರೆ ಸಡನ್ನಾಗಿ ನಾವು ಯಾರನ್ನು ಕೂಡ ಒಂದು ಉಪಚರಿಸಲು ಆಗಲ್ಲ.
ಏಕೆಂದರೆ ಇಲ್ಲಿ ಏನಾಗುತ್ತೆ, ಒಂದು ರಿಮೋಟ್ ಪ್ಲೇಸಲ್ಲಿ ಇರೋದ್ರಿಂದ ನಮಗೆ ಅಲ್ಲಿ ಮ್ಯಾನ್ ಪವರ್ ಕೆಲಸಗಾರರ ಕೊರತೆ ಕೂಡ ಇದೆ ನಮಗೆ. ಹೀಗಾಗಿ ಒಬ್ಬನೇ ವ್ಯಕ್ತಿನೇ ಗೋಶಾಲೆ, ಅಲ್ಲಿ ಕೃಷಿ, ಅಲ್ಲಿ ನಿತ್ಯಾನಂದ ದಾಸೋಹ, ಅಲ್ಲಿ ಮತ್ತು ಎಲ್ಲ ಕ್ಲೀನಿಂಗು ಎಲ್ಲ ಕೂಡ ಒಬ್ಬನೇ ವ್ಯಕ್ತಿ ಮಾಡ್ತಿದ್ದಾನೆ. ಹಾಗಾಗಿ ಆ ವ್ಯಕ್ತಿ ತನ್ನ ಕೆಲಸದಲ್ಲಿ ಮಗ್ನಾದಾಗ ನಾವು ಯಾವ ಜನಗಳು ಫ್ಲಡ್ ಥರ ಬಂದರು, ಆಶ್ರಮದಲ್ಲಿ ಬಂದರು ಅಂದರೆ ಅಲ್ಲಿ ಅವರನ್ನು ನಾವು ನೋಡೋಕ್ಕೂ ಆಗಲ್ಲ, ಅವರಿಗೆ ಉಪಚಾರ ಮಾಡೋಕ್ಕೂ ಆಗಲ್ಲ. ಹೀಗಾಗಿ ಈ ನಿಗದಿ ಅಥವಾ ಅವಧಿಯಲ್ಲಿ ಇಷ್ಟು ಜನ ಬರ್ತಾರೆ ಅಂತಂದರೆ ನಾವು ಅದು ತಕ್ಕಂತೆ ಅವ್ರ ತಕ್ಕಂತೆ ಅರ್ಚಕರನ್ನಾಗಲಿ ಅಥವಾ ಅಡುಗೆಯನ್ನಾಗಲಿ ಎಲ್ಲ ಥರ ವ್ಯವಸ್ಥೆಯನ್ನು ನಾವು ಮಾಡಿಟ್ಕೊಳ್ಬೋದು. ಸೊ ಇದು ಒಂದು ನನ್ನೆಲ್ಲ ಒಂದು ಸದ್ಭಕ್ತರಲ್ಲಿ ಒಂದು ನಮ್ರವಾದಂತಹ ವಿನಂತಿ ಇದೆ. ಸರ್ವೇ ಜನಾಃ ಸುಖಿನೋ ಭವಂತು.